ನಮಸ್ಕಾರ, ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ನಿಮ್ಮ ವಾರ್ಡ್ನ ಸಮಸ್ಯೆ ಬಗ್ಗೆ ಮಹಾನಗರ ಪಾಲಿಕೆ ಸಭೆಯಲ್ಲಿ ಏನು ಚರ್ಚೆಯಾಯಿತು ಹಾಗೂ ಬೀದಿ ನಾಯಿಗಳ ಸಮಸ್ಯೆ ಕುರಿತು ಮೇಯರ್ ಏನು ಹೇಳಿದರು ನೋಡೋಣ ಬನ್ನಿ. ಅಲ್ಲ ಎಬಿಸಿ ಸೆಂಟರ್ ಅಂತ ಕನ್ಸ್ಟ್ರಕ್ಷನ್ ಮಾಡಿದ್ರು ಸರ್. ಕಳೆದ 4 ವರ್ಷ ಅಲ್ಲ ಮಾಡಿದ್ದಾರೆ. ದನಗಳ ಬಗ್ಗೆನೂ ಇತ್ತು, ದನಗಳ ಕೊಠಡಿನೂ ಇತ್ತು, ಅದು ಇತ್ತು. ಈಗ ಹೋಗ್ದಾಗ ರೆಡಿ ಆಗ್ಲಾರ್ದ ನೀವೇ ಶಿಫ್ಟ್ ಮಾಡ್ರಿ. ಈಗ ಹೋಗ್ದಾಗ ನಿಮ್ದು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇಲ್ಲ, ನಾಯಿ ಹಿಡಿಯೋದ. ಮತ್ ಇರೋದು ಒಂದೇ ಟೀಮ್ ಇತ್ತು ನಿಮ್ ಕಡೆ. 58 ಓವರ್ಗೆ ಬರೀ ಒಂದೇ ಟೀಮ್ ಹೋಗ್ತಿತ್ತು. ಹಂಗೆ ಇದ್ದಾಗಬೇಕು ಪರ್ ಡೇ ಅಟ್ಲೀಸ್ಟ್ 50 to 100 ಹಿಡಿದ್ರೆ ಈಗ ಒಂದ್ ರೇಂಜ್ ದಾಗ ಬರ್ಬೋದು. ಅದು ಫಿಮೇಲ್ ಡಾಗ್ಸ್ ನ ಹಿಡಿಬೇಕು. ಫಿಮೇಲ್ ಡಾಗ್ಸ್ ಹಿಡಿದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಕೊಡ್ಬೋದು. ಮೇಲ್ ಡಾಗ್ ಹಿಡಿದ್ರೆ ಏನ್ ಮಾಡೋರ ಒಟ್ಟು ಹೆಸರಿಗೆ ತೋರಿಸಿ ಒಂದು ಕಿವಿಯನ್ನು ಕಟ್ ಮಾಡಿಬಿಟ್ರೆ ಏನ್ ಮಾಡೋದು ಸರ್? ಕಳೆದ 5 ವರ್ಷದ ತೊಂದರೆ ಈ ಸರ್. ನೀವು ಶ್ರೀನಗರ್ ಎದಕ್ ಬಂದ್ ಮಾಡ್ರಿ? संदीप एक मिनट सर बोलो कितने दिन में कितने साल लगेंगे? पब्लिक को भी मालूम होगा सोल्यूशन होता बेलगाम में. अभी सर एक टेंडर 5 साल से है एक टीम के लिए. एक टीम हर दिन 8 to 10 डॉग्स का कैपेसिटी मात्र है. पॉपुलेशन कितना है डॉग्स का? 20,000 सर. 20,000. ಅದಕ್ಕೆ ಸರ್ ನಾವು ಹೊಸ ಟೆಂಡರ್ ಮಾಡಬೇಕು, ರೆಡಿ ಮಾಡಿದೀವಿ. ಬಟ್ ಅದಕ್ಕೆ ಎಬಿಸಿ ಸೆಂಟರ್ ಕನ್ಸ್ಟ್ರಕ್ಷನ್ ಆಗಬೇಕು ಸರ್. ದೇರ್ ಇಸ್ ನೋ ಎಬಿಸಿ ಸೆಂಟರ್. ಟೆಂಪರರಿ ಸೆಟ್ ಮಾಡಿ ಕೊಟ್ಟಿದ್ದೀವಿ ಸರ್. ಅದನ್ನ ಸುಪ್ರೀಂ ಕೋರ್ಟ್ ಆದೇಶ ಏನಿದ್ರಿ ಸರ್? ಅಲ್ಲ ಎಬಿಸಿ ಮಾಡಬೇಕಲ್ಲ. 20,000 ಸುಪ್ರೀಂ ಕೋರ್ಟ್ ಆದೇಶ ಏನಿದ್ದ ಎಬಿಸಿ ಮಾಡಿಸೋದು, ಅನಿಮಲ್ ಬರ್ತ್ ಕಂಟ್ರೋಲ್ ಆಪರೇಷನ್ ಮಾಡೋದು ಅಂತ ಹೇಳಿ ಸರ್. सर 1 मिनट 21 मिनट बा ಸುಪ್ರೀಂ ಕೋರ್ಟ್ ಆದೇಶ ಏನಿದ್ದ 4 ತಿಂಗಳ ಹಿಂದ ಸರ್ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನು ಆಫೀಸಲ್ಲಿ ಬಂದಿಲ್ಲ. ऑफिशियली बनना जस्ट ऑर्डर आगे महापुर मैडम ऑफिसर मिसगाइड कर रहे हैं. सर क्या भी डायरेक्शन लो, इनको नहीं समझ रहा है, ये काम करने को नहीं चाह रहे. सर ನೀವು ಇನ್ಚಾರ್ಜ್ ಇದ್ದೀರಿ ಅದ ಅದು ಹೇಳಕ್ ಹೋಗ್ಬೇಡ್ರಿ. ನೀವು ಈಗ ಇನ್ಚಾರ್ಜ್ ಇದ್ದೀರಿ ಅದ ಸರ್. ಈಗ ತಗೊಂಡೇನ ಈಗ ನೀವು ಈಗ ಇನ್ಚಾರ್ಜ್ ಐತ್ರಿ, ನೀವು ಹುಡುಗ ಐತ್ರಿ, ಏನ್ ಹೇಳಿದ್ರಿ? ಈಗ ಸುಪ್ರೀಂ ಕೋರ್ಟ್ ಆದೇಶ ಬಂದಿಲ್ಲ ಸರ್. ಅದು ಇವತ್ತು ಇಂಜೆಕ್ಷನ್ ಮಾಡೋದೈತಲ್ಲ, ಅದು ಆರ್ಡರ್ ಸರ್. ಸೆಂಟರ್ का ಆದೇಶ ಬಂದಿದೆ. ಹಿಂದ 8 ಒಳಗಡೆ ಕಟ್ಟಬೇಕು. ಸುಪ್ರೀಂ ಕೋರ್ಟ್ ಆದೇಶ ಏನ್ ಬಂದಿದೆ? 4 ವರ್ಷದಿಂದ ಫೇಸ್ ಮಾಡಾತೀವಿ. ಕುಂದ್ರ ಒಂದ್ ಮಿನಿಟ್ ಏನಾಗೈತಿ? ಅಧಿಕಾರಿಗಳು ಕಮಿಷನರ್ ಅವರಿಗೆ ನಾವು ಆದೇಶ ಮಾಡಿ ಕೊಟ್ಟ ಕೂಡಲೇ ಅವ್ರ ಜಾಗ ಹುಡುಕೇಳಿ ಇಂಥಲ್ಲಿ ಒಂದು ಪಾಯಿಂಟ್ ಐತೆ ಅಂತೇಳಿ ಅದನ್ನ ಗೊತ್ತಾ ಮಾಡಿ ಅಲ್ಲಿ ಏನೋ ಒಂದು ಶೆಲ್ಟರ್ ಮತ್ತೊಂದು ಮಾಡಕ್ ಹೋಗ್ಬಿಡ. ಅದು ಅಧಿಕಾರಿಗಳು ಮತ್ತೊಬ್ರು ಹೇಳೇ ಇರ್ತಾರೆ. ಆ ಜಾಗದವ್ರ ಇವತ್ತ ಅಲ್ಲಿ ನಮ್ಗೆ ಜಾಗ ಕೊಡ್ಬೇಡ್ರಿ ಅಂತ ಅಲ್ಲಿ ಮಂದಿನ ಸ್ಟ್ರೈಕ್ ಮುಗಿಸ್ಕೊಂಡು ಸ್ಟ್ರೈಕ್ ಮಾಡಕ್ ಐತಿರಂದ್ರ ಇದನ್ನ ನಾವು ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಾಗ ಅಥವಾ ಚೆನ್ನಮ್ಮದಾಗ ಈ ಶೆಲ್ಟರ್ ಮಾಡಕ್ ಆಕೈತನ ಔಟ್ಸೈಡ್ ದ ಸಿಟಿ ನಾವು ಮಾಡ್ಬೇಕು. ಯಾವ್ದ ಪ್ರಾಜೆಕ್ಟ್ ಈಗ ನೋಡ್ರಿ, ನಾವು ಒಂದು ಸಿಟಿ ಟೂರ್ ಹೋದಾಗ ಸೆಕೆಂಡರಿ ಸ್ಟೇಷನ್ಗಳನ್ನ 3 ನಮ್ಗೆ ಹುಡುಕಾಕ ಆಗಬಾರ್ದು. ನೀವು ಮಹಾನಗರ ಪಾಲಿಕೆ ಅವರು ಡಿಸಿಗೆ ಬರ್ರಿ, ಡಿಸಿ ಅವ್ರು ಕೊಡ್ಲಿ ಅಂತ ಡಿಸಿ ಅವ್ರ ಮುಂದೆ ಫೈಲ್ಗಳು ಬಿದ್ದಾವ. ಯಾಕೋ ಏನೋ ಗೊತ್ತಿಲ್ಲ, ಆ ಡಿಸಿ ಅವ್ರ ಮುಂದೆ ಫೈಲ್ ಬಿದ್ದು ಅಲ್ಲೇ ಬಿದ್ದಾವ. ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಂತಾರ ಅವ್ರು ತಕರಾರು ಬರಾಕಿದ್ದಾವ. ಇದ್ದದ ಅಧಿಕೃತ ನಾವು ಯಾಕೆ ನಮ್ಗೆ ಏನ್ ಹೇಳ್ತೈತಿ? ಈಗ ಒಂದು ಹೈವೇ ಮಾಡಿದ್ದು, ಒಂದು ವಿಮಾನ ನಿಲ್ದಾಣ ಮಾಡಿದ್ದು, ರೈಲ್ವೆ ಸ್ಟೇಷನ್ ಮಾಡಿದ್ದು ಯಾಕೆ ಪ್ರಕಾರ ವಶಪಡಿಸ್ಕೊಂಡು ಈಗ ಎಲ್ಲಾ ರೋಡದಲ್ಲಿ 3 ವರ್ಷ ನಮ್ದು ಮಾಡಕ್ಕಾಗತ್ತ. ಇದು ಯಾರ ಅರ್ಚನೆ ಮಾಡತ್ತಾರೋ ಯಾವ ಇದೆ ನಿಮ್ಗೆ ನಾ ಹೇಳಂಗಿಲ್ಲ, ಅದನ್ನ ನೀವ ನೋಡ್ಕೊರಿ. ಮತ್ತೆ ಅವ್ರಿಗೂ ಡಿಫಿಕಲ್ಟಿ ಏನ್ ಹೇಳ್ಕೊಳತ್ತಾರ. 4 ಸ್ಟೇಷನ್ಗಳನ್ನ ಈಗಾಗಲೇ ಶೆಲ್ಟರ್ ಮಾಡ್ಬೇಕಂತ ಹೇಳಿ ಅಧಿಕಾರಿಗಳು ಗೊತ್ತಾ ಮಾಡಿದ್ರು. ನಮ್ ದೊಡ್ಡ ಚರ್ಚೆ ಆಗೈತಿ. ತಮ್ಮ ನಿಜಾಮತ್ ಧ್ವನಿ ಇದ್ರೆ ಅವಾಗ ಅಧ್ಯಕ್ಷರ ಅವಾಗೂ ಚರ್ಚೆ ಐತಿ, ನಾವು ಉದ್ಯೋಗ ಆಗೈತಿ. ಬಟ್ ಡಿಫಿಕಲ್ಟಿ ಏನಪ್ಪಾ ಅಂದ್ರೆ ಅವ್ರಿಗೆ ಅಧಿಕಾರಿಗಳು ಎಲ್ಲಿ ಗೊತ್ತಾಗ್ತಾರೋ, ಎಲ್ಲಿ ಜಾಗ ಹುಡುಕ್ತಾರೋ ಇಮಿಡಿಯೇಟ್ಲಿ ಅಲ್ಲಿ ಅವ್ರು ಆಕ್ಟಿವ್ ಆಗಿ ಪಬ್ಲಿಕ್ ಎಲ್ಲ ತಂದು ನಿಲ್ಲಿಸಿ ಹೋರಾಟ ಮಾಡಿ ಅದನ್ನ ಹೊರದಂಗ್ ನೋಡ್ಕೊಳತ್ತಾರೆ. ಫಂಡ್ ಐತಿ, ಫಂಡ್ ಎಲ್ಲರೂ 2 ಲಕ್ಷ ರೂಪಾಯಿ ತೆಗೆದಿಟ್ಟೆ. ಇದು ಅದಲ್ದ ನಮ್ಮ ಮಹಾನಗರ ಪಾಲಿಕೆ ಒಳಗೆ ಇನ್ನೂ ಒಂದು ಫಂಡ್ ಬಂದದ. ಎಲ್ಲಾ ರೆಡಿ ಐತಿ. ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡು ನಾವು ಎಬಿಸಿ ಮಾಡ್ಕೋಬೇಕೈತಿ. ಇದ್ದದ್ದು ಒಂದು ದನಗಳದ್ದು ಇದಿತ್ತು, ಅಲ್ಲಿ ಬಂದಾತು. ಅದಕ್ಕೆ ಒಂದಿಟ್ಟು ನಮ್ಮ ಅಂದ್ರೆ ಜಿಲ್ಲಾಡಳಿತದಿಂದ ಸಹಕಾರ ಆಗ್ಬೇಕು. ಏನು ಜಿಲ್ಲಾಡಳಿತದಿಂದ ಸರ್ಕಾರ, ಅದ್ರ ಜೊತೆಗೆ ನಾವು ಮಾಡಿದ್ವು. ಜಿಲ್ಲಾಡಳಿತದಿಂದ ಸರ್ಕಾರ ಬೇಕು, ಸರ್ಕಾರದಿಂದ ಸರ್ಕಾರ ಬೇಕು. ಈ ರೀತಿ ಇದನ್ನ ಏನಾದರೂ ಒಂದು ಸೊಲ್ಯೂಷನ್ ತೆಗಿಬೇಕಂದ್ರೆ ನಮ್ದು ವಿನಂತಿ ಐತಿ.
ಸರ್ಕಾರಕ್ಕೂ ಬರೀರಿ ಸಾಹೇಬ್ರ, ಮುಂದಿನ ದಿವಸದಾಗ ಈ ರೀತಿ ನಮ್ಗೆ ಪ್ರಾಬ್ಲಮ್ಸ್ ಆಗತೈತಿ ಏನು ಅನ್ನೋದನ್ನ ಬರೀರಿ. ತಾವು ಕೂಡ ಅದನ್ನ ಪೂಜೆ ಮಾಪವರು ಇದ್ರದ್ದು ಆದೇಶ ಇವತ್ತಿನಿಂದ ಮಾಡ್ರಿ. 4 ವರ್ಷ ನಾವು ಬದಲಾಗ್ತಿದ್ವು. ಜನರ ಕಾಲದಾಗ ಒಂದು ನಾಯಿ ಹಿಡಿಯಕ್ ಆಗ್ಲಾರ್ದಂತ ಕಾರ್ಪೊರೇಟರ್ ಅಂತ ಹೇಳಿ ಅವ್ರ ಮುಂದ್ಗಡೆ ನಾವು ವಿಲಂತರ ಆಗಿಬಿಟ್ಟಿವಿ. ಎಲ್ಲ ವಾರ್ಡ್ನಾಗು ನೀನ್ ನಮ್ಮ ವಾರ್ಡ್ನಾಗು 4 ಮಂದಿ ಉಚ್ಚನಾಗಿ ಕಡ್ದೈತಿ, ರಾಜಶೇಖರ್ ಧೋನಿ ಅವ್ರ ವಾರ್ಡ್ನಾಗು 2 ಕಡ್ದೈತಿ, ಬ್ಲ್ಯಾಕ್ ಟಿವಿ ಒಳಗೂ ಬಂದೈತಿ, ಎಲ್ಲದಾಗ ಬಂದೈತಿ. ಅದಕ್ಕ ದಯವಿಟ್ಟು ಎಲ್ಲ ಕಾರ್ಪೊರೇಟರ್ ನೋವಾಗೈತಿ. ಈಗ ಮಾತಾಡೋರು ಸರಿ ಸಂಗೊಳ್ಳಿ ಅವರು, ಯಾಕಂದ್ರೆ ಇಲ್ಲಿ ಜನ ನಮ್ಮನ್ನ ಫಸ್ಟ್ ಇದು ಮಾಡ್ತಾರ, ಮಂತ್ರಿಗಳನ್ನ ಅಧಿಕಾರಿನ ಸಿಗಮ್ಮನ್ನ ದೂಷಣೆ ಮಾಡಂಗಿಲ್ಲ. ಇಲ್ಲಿ ಇನ್ನೊಂದು ನಮ್ಮ ಇವ್ರ ತಪ್ಪ ಹೇಳಿದ್ರು ಮಾಹಿತಿ ಕಲಾವಿದವ್ರ, ನೀವು ಮಾಹಿತಿ ಇಲ್ಲದ್ರ ಏನ್ರಿ ಹೇಳ್ಬಾರ್ದ. ಈ ABC ಸೆಂಟರ್ಸ್ ಮಾಡ್ರಿ, ಮತ್ತು ಅಗ್ರೆಸಿವ್ ನಾಯಿಗಳಿದ್ರೆ ಅವು ಟ್ರೀಟ್ಮೆಂಟ್ ಮಾಡ್ರಿ, ರ್ಯಾಬಿಸ್ ಇಂಜೆಕ್ಷನ್ ಕೊಡ್ರಿ, ಮತ್ತೆ ಡಾಗ್ ಸೆಂಟರ್ ಮಾಡ್ರಿ. ಇದೆಲ್ಲ ಹೊಸದು ಬಂದದ ಗೈಡ್ಲೈನ್ ಸುಪ್ರೀಂ ಕೋರ್ಟ್. ಅದನ್ನ ಓದ್ಕೊಂಡ್ ಯಾಕೆ ಇದು ಮಾಡಂಗಿಲ್ಲ ನೀವು? ಮಾಡ್ಬೇಕಲ್ಲ, ತಿಳ್ಕೊಬೇಕು. 15 ದಿವಸ ಅಂದ್ರೆ ಏನ್ ಕಡಿಮೆ ಆಗಲಿಲ್ಲ ನಿಮ್ದು ಅಧಿಕಾರ ಅವಧಿ. ವೆರಿ ನೆಕ್ಸ್ಟ್ ಚಾರ್ಜ್ ತಗೊಳ್ದ ಏನಿತ್ತು ಗೊತ್ತು ಮಾಡ್ಕೋಬೇಕು. ಅದನ್ನ ತಾವು ಕಮಿಷನರ್ ಇದು ಮಾಡ್ಬೇಕು. हम जगह देखे थे, उधर एजुकेशन हुआ, कैंसिल हुआ। दिन में हम हमारा ऑफिसर 8 कुत्ते पकड़ के लेके जाता है, उसका नंबर आने के बाद में लेके जाते करके बोलने का, या हम खुद जाके पकड़ के लेके आके देने का अधिकारी के पास में क्या करने का? उधर रहने दो, उधर 2 रहने दो, कम से कम 30-40 कुत्ते हैं। एक ब्रश खड़ी पड़ा है, एक ब्रश इसमें ये पड़ा है बालू, दूसरा कुछ भी नहीं हुआ। पेड़ कट करके आराम से उधर रख के इसके ऊपर कंटिन्यू 1 दिन बात होना मैडम, नेक्स्ट मीटिंग में इसके ऊपर बात होना सर, नहीं तो ये पूरा पब्लिक आके इधर है ना एजिटेशन करने वाला, और हम पब्लिक के साथ में रहने वाले। ಪೂಜ್ಯ ಮಾಪವ್ರೆ, ರಾಮತೀರ್ಥ ನಗರದಾಗೂ ನಾಯಕರದ ನಾವು ಇಮಿಡಿಯೇಟ್ ಅವತ್ತು ಕಮಿಷನರ್ ಅವರಿಗೆ, ಕಲಾವಿದವರಿಗೆ ಮತ್ತು ಅದನ್ನ ಹಾಕಿದೀವಿ, ನಾಯಿ ಫೋಟೋನು ಹಾಕಿದೀವಿ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ನಾವು ನಾಯಿ ಹಿಡಿಯಂಗಿಲ್ಲ, ಅದು ಓಕೆ, ಬಟ್ ಫಿರೋಸಿಸ್ ಇದ್ದಿದ್ದು ಕಡ್ಯಾಕತ್ತಿದ್ದು ನಾಯಿನ ಹಿಡಿಬೇಕು. ಆಗ ನಾಯಿ ಹಿಡಿಯೋ ಏನ್ ಮಾಡ್ತಾನ, ನಾಳೆ ಬರ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಒಂದು 10 ಮಂದಿ ಕಡದ್ಮ್ಯಾಗ ಬಂದು ಹಿಡಿತಾರೋ, ಏನೋ ಅವ್ರಿಬ್ರು ಹಿಡಿದಿದ್ದು ಸಾಕು, ಕಡ್ದಿದ್ದು ಸಾಕಾಕತ್ತು, ಇವ್ರು ನೆಕ್ಸ್ಟ್ ಡೇ ಬರ್ಬಿಡೋದ ನಾಯಿನ ಇಲ್ಲ. ಅದು ಅವಾಗ ಎಲ್ಲಾರು ಪಬ್ಲಿಕ್ ಸಿಕ್ಕಾಪಟ್ಟಿ ನ್ಯೂಸ್ನಾಗ ಬಂತು, ಎಲ್ಲ ಕಡೆ ಬಂತು. ಆದ್ರೆ ಅದ್ರ ಬಗ್ಗೆ ಆಕ್ಷನ್ ತಗೋಲಿಲ್ಲ. ನಾವು ಅವ್ರಿಗೂ ಹೇಳಿದ್ವಿ, ಇವ್ರು ನಾಯಿ ಹಿಡಿಯೋನ ಯಾರೋ ರಾಜು ಅಂತ ಅವಂಗ ಹೇಳಿದ್ವಿ, ಟೀಮ್ ಇಲ್ರಿ ಅಂತ ಹೇಳ್ತಾನೆ, ನಾಳೆ ಮುಂಜಾನೆ ಬರ್ತೀವಂತ. ಅಂದ್ರೆ ಈಗ ನಾಯಿ ಕಡ್ಕೊಂತ ಹೋದ್ರೆ ನಡೀತದ ಹೆಂಗಂತ, ಅವ್ನು ಬರೋ ತನಕ ನೆಕ್ಸ್ಟ್ ಡೇ ಬರೋ ತನಕ ನಾಯಿ ಕಡ್ಕೊಂತ ಹೋಗ್ಬೇಕಂತ. ಹಂಗ ನಾವು 2-3 ಸರಿ ಫೋನ್ ಮಾಡ್ರೆ ಅವ್ನು ಬಂದೇ ಇಲ್ಲ. ನೆಕ್ಸ್ಟ್ ಡೇ ಬಂದನ ನಾಯಿ ಸಿಗುವಂತ್ರಿ ಅಂತ ಹೇಳಿ ಅದು ಮತ್ತೆ ಬೇರೆ ಏರಿಯಾಗ ಹೋಗಿರ್ಬೇಕು, ಅಲ್ಲಿ ಕಡಿಬಹುದು. ಯಾಕೆ ಅವ್ರ ಇದು ಒಂದೇ ಸರಿ ಅಂತಾರ, ನೀವು ಇರೋದಕ್ಕಿಂತ ಮೊದಲೇ ಕಮಿಷನರ್ ಅವ್ರು ಹಂಗ್ ಮಾಡಿದಾಗ ಕಮಿಷನರ್ ಹೇಳಿದಾಗ ಅವ್ರ ಕಮಿಷನರ್ ಬೈ ಕೂಡಲೇನ ಬಂದ. ನಾವು ಅಂದ್ರೆ ಎವ್ರಿ ಟೈಮ್ ನಾವು ನಿಮಗ್ ಮಾಡ್ಬೇಕು, ನಾವು ಮಾಡ್ಬೇಕು ತಿಳಿಯುವಂತ. ಯಾಕಂದ್ರೆ ನಾವು ಇನ್ಫಾರ್ಮ್ ಮಾಡಿದ್ಮ್ಯಾಗ ಮತ್ತೆ ಎಮರ್ಜೆನ್ಸಿ ಇದ್ದಾಗ ಬರ್ಲೇಬೇಕಲ್ಲ ಸರ್. 1 half an hour ಆಗಲಿ 1 hour ಬಂದು ಅಟ್ಲೀಸ್ಟ್ ಆ ಫಿರೋಸಿಸ್ ನಾಯಿ ನಾವು ಪಬ್ಲಿಕ್ ಆನ್ಸರ್ ಕೊಡ್ಬೇಕಾದ್ರೆ ಎಲ್ಲ ನಾಯಿ ಹಿಡಿಯಕ್ ಬರಂಗಿಲ್ಪ, ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ ಅವೆಲ್ಲ ಹೇಳ್ತೇವ್ರಿ. ಬಟ್ ಫಿರೋಸಿಸ್ ಇದ್ದಾಗ ನಾಯಿ ಕಡಿತಿರ್ತದಲ್ಲ, ಆ ಟೈಮ್ನಾಗ ಅದ ನಾಯಿ ಬಂದು ಹಿಡಿಬೇಕು. ಇವ್ನು ನೆಕ್ಸ್ಟ್ ಡೇ 24 hours ಆದ್ಮೇಲೆ ಬಂದಾಗ ನಾಯಿ ಸಿಗ್ಬೇಕು ಸರ್, ಎಲ್ಲಿ ಹೋಗಿರ್ತದೆ. ಅಷ್ಟಾಗತ್ತ ಇನ್ನೂ 4-5 ಮಂದಿ ಕಳೆದ್ರೆ ಏನೇ ಅವ್ರ ಪಬ್ಲಿಕ್ ಇದು ಆಗ್ತಾ ಇದೆ ಸರ್. ಸಂಡೇನ ಆಗೈತೆ, ಅವ್ರ ಏರಿಯಾದಾಗೂ ಆಗೈತೆ, ನಮ್ಮ ಏರಿಯಾದಾಗೂ ಆಗೈತೆ. ಆದ್ರೆ ನಾಯಿ ಹಿಡಿಲಿಕ್ಕೆ ಬಂದಿಲ್ಲ. ಈ ನಾಯಿಗಳ ಸಲುವಾಗಿ ನೋಡಲ್ ಆಫೀಸರ್ಸ್ ಅಂತ ಕೂಡ ಹಾಕಿದ್ದೀವಿ ABC ಸಲುವಾಗಿ. ಸೊ ಹಾಗಾಗಿ ಈಗ ಸಂಬಂಧಪಟ್ಟ ಹೆಲ್ತ್ ಇನ್ಸ್ಪೆಕ್ಟರ್ಸ್, ಎನ್ವಿರಾನ್ಮೆಂಟ್ ಇಂಜಿನಿಯರ್ಸ್ ಮತ್ತೆ ಏರಿಯಾಬಲಿ ಎನ್ವಿರಾನ್ಮೆಂಟ್ಸ್ ಈ ರೀತಿ ಫೆರೋಷಿಯಸ್ ಡಾಗ್ಸ್ ನ ಇಮಿಡಿಯೇಟ್ ಆಗಿ ಕ್ಯಾಚ್ ಮಾಡೋದಕ್ಕೆ ತುರ್ತಾಗಿ ಕ್ರಮ ABC ಪ್ರೋಗ್ರಾಮ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಅದು ರೆಡಿಮೇಡ್ OT ರೂಮ್ನ 2 ಲಕ್ಷಕ್ಕೆ ಖರೀದಿ ಮಾಡಿದ್ವಿ ಸರ್. ಯಾವಾಗ ವಿಸಿಟ್ ಮಾಡಿದ್ರಿ ತಾವು ಅಲ್ಲಿ? ಈಗ ಖರೀದಿ ಮಾಡಿದ್ದು ನಾವು ಫೆಬ್ರವರಿ ಟೈಮ್. ಆಯ್ತ್ರಿ. ನೀವು ಯಾವಾಗ ವಿಸಿಟ್ ಮಾಡಿದ್ರಿ ಅಲ್ಲಿ? ಲಾಸ್ಟ್ ವಿಸಿಟ್ ಯಾವಾಗ ಆಗಿದ್ರಿ ನಿಮ್ದ? ಲಾಸ್ಟ್ ವಿಸಿಟ್ ಏಪ್ರಿಲ್ ಆಗಿದ್ರಿ. ಈಗ कंडीशन ये है ಅಲ್ಲಿ सर मैडम, ये कंडीशन अभी ऑपरेशन थिएटर का ऐसा करने लगे तो कौन कहाँ की पब्लिक जगह देने वाली हमारे को? इसका कंडीशन देखिए सर आप पूरा वहां पे केस है। नहीं वो नहीं देखिए उसको, इधर है बाबा जरा सर और एक बार प्ले करो तो। ಇದಾಗಿತ್ತು ಇಂದು ಮಹಾನಗರ ಪಾಲಿಕೆಯ ಪ್ರಮುಖ ಸುದ್ದಿ.